ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅಮ್ಮ ಆ್ಯಂಡ್ ಉಷಾಸ್ ಕಿಚನ್. ಇವತ್ತು ನಾನು ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಸಿಪಿ ತೋರಿಸ್ತಿದ್ದೀನಿ. ಇಲ್ಲಿ ನಾನು ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ಬೀನ್ಸ್, ಒಂದು ಆನಿಯನ್, ಕ್ಯಾರೆಟ್, ಟೊಮ್ಯಾಟೊ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಜಿಂಜರ್ ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ದೀನಿ. ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ನೋಡಿ. ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಸಿಪಿ ಇದು. ಎಲ್ಲ ಚಾಪ್ ಮಾಡಿ ನೀಟಾಗೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಈಗ ಜಿಂಜರ್ ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲೀಸ್, ಪುದೀನ ಮತ್ತು ಕೊರಿಯಾಂಡರ್ ಲೀವ್ಸ್, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕಡ್ಡಿ ಕರಿಬೇವು ಬಂದಿದೆ. ಸೊ ಅದನ್ನು ಇಲ್ಲಿ ಗ್ರೈಂಡ್ ಮಾಡೋದಕ್ಕೆ ಅಂತ ಇಟ್ಕೋತಾ ಇದ್ದೀನಿ. ಎಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಈ ರೀತಿ. ನೆಕ್ಸ್ಟು ಸ್ಟವ್ ಆನ್ ಮಾಡಿ ಒಂದು ಪಾನ್ ಇಟ್ಟಿದ್ದೀನಿ. ಪಾನ್ ಬಿಸಿಯಾದ ನಂತರ ಆಯಿಲ್ ಬಿಸಿ ಆಗಬೇಕು. ಬಿಸಿಯಾದ ನಂತರ ಏನೆಲ್ಲ ಸ್ಪೈಸಸ್ ಆ್ಯಡ್ ಮಾಡಬೇಕು ಅದೆಲ್ಲ ಇಲ್ಲಿ ಲೆಫ್ಟ್ ಸೈಡಲ್ಲಿ ತೋರಿಸ್ತಿದ್ದೀನಿ. 3 ಬೇ ಲೀವ್ಸ್, ಸ್ಟಾರ್ ಮತ್ತು ಸಿನಾಮನ್ ಸ್ಟಿಕ್ಸು ಮತ್ತು 1-2 ಲವಂಗ, ಕ್ಲೌಸ್. ಸ್ವಲ್ಪ ಇದು ಸ್ಪೈಸಿಯಾಗಿ ಬೇಡ ಅಂತ ಹೇಳಿ ಮಕ್ಕಳಿಗೆ ಅಂತ. ಸೊ ಇಷ್ಟೊಂದು ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಆನಿಯನ್ಸ್ ಹಾಕ್ತಾಯಿದ್ದೀನಿ. ಆನಿಯನ್ಸ್ ಎಲ್ಲ ಆ್ಯಡ್ ಮಾಡಿ ಆನಿಯನ್ಸ್ ಫ್ರೈ ಆದ ನಂತರ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು. ಈಗ ಬೀನ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಬೀನ್ಸು ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಈಗ ನೆಕ್ಸ್ಟು ಕ್ಯಾರೆಟ್ ಹಾಕಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು, ಆಮೇಲೆ ಮತ್ತೆ ಓಪನ್ ಮಾಡಿ ಈಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ, ಸಾಲ್ಟು. ಸ್ವಲ್ಪ ಸ್ಟರ್ ಮಾಡ್ತಾಯಿರಿ. ಉಪ್ಪು ಎಲ್ಲ ತರಕಾರಿಗೆಲ್ಲ ಹಿಡ್ದಿರುತ್ತೆ ನೋಡಿ. ಈ ರೀತಿ ಆಯಿಲ್ ಈ ಥರ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ವೆಜಿಟೇಬಲ್ಸ್ ಎಲ್ಲ ಆಯಿಲಲ್ಲಿ. ತರಕಾರಿ ಎಲ್ಲ ಬೇಯ್ತಾ ಇರುತ್ತೆ. ಚೆನ್ನಾಗಿ ಫ್ರೈ ಆದ ನಂತರ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ. ಮಕ್ಕಳು ಆನಿಯನ್ಸ್ ತಿನ್ನಲ್ಲ, ಸೊ ಅದಕ್ಕೆ ತುಂಬಾ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿರೋವಂಥ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗೊಂದು ಮಿಕ್ಸ್ ಮಾಡಬೇಕು. ಮಸಾಲ ಏನು ಇನ್ನೂ ಇರುತ್ತೆ ಎಲ್ಲ ಫುಲ್ ಆ್ಯಡ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿದ್ರೆ ಅದರಲ್ಲಿರುವಂಥ ಒಂದು ಹಸಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲಿ ತನಕ ಫ್ರೈ ಮಾಡ್ತಾಯಿರಿ. ಗ್ರೈಂಡ್ ಮಾಡಿರೋಂಥ ಏನು ಗ್ರೀನ್ ಚಿಲ್ಲಿ, ಜಿಂಜರ್ ಗಾರ್ಲಿಕ್ ಮತ್ತು ಕೊರಿಯಾಂಡರ್ ಲೀವ್ಸ್ ಮತ್ತು ಇನ್ನೇನು ಆ್ಯಡ್ ಮಾಡಿದ್ವಿ, ಮಿಂಟ್, ಪುದೀನ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದರೆ ಅದೊಂಥರ ಫ್ರ್ಯಾಗ್ನೆನ್ಸ್ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಹೇಗೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಂತ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸುಮ್ಮನೆ ಚಾನಲ್ ನೋಡ್ತಾ ಇದ್ದೀರಾ, ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸ್ಟರ್ ಮಾಡ್ತಾ ಇರಬೇಕು. ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಮಕ್ಕಳ ಲಂಚ್ ಬಾಕ್ಸ್ ರೆಸಿಪಿಗೆ ಇದು. ಮಕ್ಕಳಿಗೆ ಇದ್ರ ಜೊತೆಗೆ ರಾಯ್ತ ಸಹ ಇಟ್ಬಿಟ್ರೆ ಫುಲ್ ಬಾಕ್ಸ್ ಖಾಲಿ ಆಗುತ್ತೆ. ಮಕ್ಕಳು ಯಾವ ತರಕಾರಿ ತಿನ್ನಲ್ಲ ಅದನ್ನು ಇಲ್ಲಿ ಯೂಸ್ ಮಾಡ್ಬೋದು. ನನ್ನ ಮಕ್ಕಳಿಗೆ ಬೀನ್ಸ್ ಪಲ್ಯ ಮಾಡಿದ್ರು ತಿನ್ನಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ತುಂಬಾ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಟಿದ್ದೀನಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಖಾರದ ಪುಡಿ, ಚಿಲ್ಲಿ ಪೌಡರ್,
ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಧನಿಯಾ ಪೌಡರ್, ಕೊರಿಯಾಂಡರ್ ಪೌಡರ್ ಸ್ವಲ್ಪ ಟೇಸ್ಟಿಗೆ ಮಾತ್ರ ನಾನು ಹಾಕ್ತಿರೋದು. ಯೂಸ್ ಮಾಡಿರೋಂಥ ಕೊರಿಯಾಂಡರ್ ಪೌಡರ್ ಇರ್ಬೋದು, ಚಿಲ್ಲಿ ಪೌಡರ್ ಎಲ್ಲ ಮನೇಲೇ ಮಾಡ್ಕೊಂಡಿರೋದು. ಎಕ್ಸ್ಟ್ರಾ ಅಡಿಷ್ನಲ್ ಹೊರಗಡೆಯಿಂದ ತಂದಿರೋ ಮಸಾಲ ಏನೂ ಆ್ಯಡ್ ಮಾಡ್ತಿಲ್ಲ. ಈಗ 1/2 ಸ್ಪೂನ್ ಗರಂ ಮಸಾಲ, ಈಗ ಚೆನ್ನಾಗೊಂದು ಮಿಕ್ಸ್ ಮಾಡಬೇಕು. ನಮಗೆ ಯಾವ ತರಕಾರಿ ಬೇಕು ಈ ಥರ ಮಸಾಲಾಸ್ ಮಾಡಿಬಿಟ್ಟು ಗ್ರೇವಿ ರೆಡಿ ಆಗುತ್ತೆ. ಸೊ ನಾವು ಕುಕ್ ಮಾಡಿರೋಂಥ ರೈಸ್ ಇದರಲ್ಲಿ ಮಿಕ್ಸ್ ಮಾಡ್ಬೋದು. ಇಲ್ಲಾಂದರೆ ಇದು ಚಪಾತಿಗೂ ಸಹ ಈ ಥರ ಕರೀಸ್ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ ರೈಸ್ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ತೋರಿಸ್ತಿರೋ ಇಲ್ಲ ವಿಡಿಯೋಸಲ್ಲಿ ಜಿಂಜರ್ ಆ್ಯಂಡ್ ಗಾರ್ಲಿಕ್ ಎಲ್ಲ ಅದೊಂದು ಆಪ್ಷನಲ್ಲು, ಯೂಸ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ಈಗ ಚೆನ್ನಾಗೊಂದು ಮಿಕ್ಸ್ ಮಾಡಬೇಕು. ಇಲ್ಲಿ ಯಾವ ರೀತಿ ತೋರಿಸ್ತಿದ್ದೀನಿ ಅದೇ ರೀತಿಯೇ ಮಿಕ್ಸ್ ಮಾಡಿ. ಯಾರೆಲ್ಲ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಸುಮ್ಮನೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಟೇಸ್ಟಿ ವೆರೈಟಿ ಡಿಶಸ್ ನಿಮ್ಮ ನೋಟಿಫಿಕೇಷನ್ಸ್ ಬರಬೇಕಂದ್ರೆ ನೋಟಿಫಿಕೇಷನ್ ಕ್ಲಿಕ್ ಮಾಡ್ಕೊಳ್ಳಿ. ಈಗ 2 ಸ್ಪೂನ್ ಸೋಯಾ ಸಾಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ 1/2 ಸ್ಪೂನ್ ಪೆಪ್ಪರ್ ಪೌಡರ್. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇನ್ನೇನು ರೆಡಿ ಆಯಿತು ನಮ್ಮ ವೆಜಿಟೇಬಲ್ ಫ್ರೈಡ್ ರೈಸ್. ಇನ್ನು ಇದಕ್ಕೆ ಕ್ಯಾಬೇಜ್ ಯೂಸ್ ಮಾಡ್ಬೋದು. ಕ್ಯಾಬೇಜ್ ಮತ್ತು ಬೇರೆ ಯಾವ ವೆಜಿಟೇಬಲ್ಸ್ ನಿಮ್ಮ ಮಕ್ಕಳು ತಿನ್ನಲ್ಲ ಅಂಥದ್ದನ್ನು ಇಲ್ಲಿ ಯೂಸ್ ಮಾಡಿ. ಇನ್ನೇನು ರೆಡಿ ಆಯಿತು. ಒಂದು ಸ್ವಲ್ಪ ತಿಂದು ಸ್ವಲ್ಪ ಟೇಸ್ಟ್ ನೋಡಿ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ. ಇಲ್ಲ ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ನನಗಿಲ್ಲಿ ಸ್ವಲ್ಪ ಉಪ್ಪು ಬೇಕು ಅಂತ ಅನ್ನಿಸ್ತು, ಸೊ ಇನ್ನೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ, ಸಾಲ್ಟ್. ಚೆನ್ನಾಗೊಂದು ಮಿಕ್ಸ್ ಮಾಡಬೇಕೀಗ. ಉಪ್ಪು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕಲ್ವ. ಈಗ ನೋಡಿ, ವೆಜಿಟೇಬಲ್ ಫ್ರೈಡ್ ರೈಸ್ ವಿತ್ ಸಾಸ್ ಈಸ್ ರೆಡಿ. ಮಕ್ಕಳ ಲಂಚ್ ಬಾಕ್ಸ್ ರೆಸಿಪಿಗೆ ಯಾರಿಗೆಲ್ಲ ಇನ್ನೂ ಇಷ್ಟ ಆಯಿತು ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.